ಮಮ್ಮಿ ಅಂದಾಗ ಸಂತೋಷ ಪಡ್ತೀರಿ. ಮಮ್ಮಿ ಅಂದಾಗ ನಾವು ಮೊದಲು ಕಂಡು ಮಾಡಿದಾಗ ಮಾಡಿ ಮೇಲೆ ಇದ್ದೀವಿ. ಹೆಂಡತಿ ಜೋಡಿ ಜಗಳ ಇಟ್ಕೊಂಡು ಗಂಡ ಹೆಂಡತಿ ಜಗಳ ಹಿಡಿದ್ರು. ಮಠಕ್ಕೆ ಬಂದ ಕೂಡಲೇ ಆ ಹುಡುಗ ಅವ್ರವ್ರು ಕೆಳಗೆ ಹೊರಟಿದ್ರು. ಆ ಹುಡುಗ ಮಮ್ಮಿ ಆ ಹುಡುಗ ಅಲ್ಲಿ ಹೋಗ್ಬೇಕತ್ತದು. ಸಿಟ್ಟ ಏನು ಅದು ಬಿಡಲಿಲ್ಲ. ಹಂಗೆ ಮಮ್ಮಿ ಕರೆಯಾಕೈತ್ರಿ. ಅವಂದ ಮಮ್ಮಿ ಏನು ಮಾಡೋದಕ್ಕೆ ಎಮ್ಮೆ ಅನ್ನೋದಕ್ಕೆ ಮಮ್ಮಿ ಅನ್ನತ್ತಾನ. ಹಂಗೆ ನಾವು ಅನ್ಬೇಡಪ್ಪ, ಹಂಗೆ ಅನ್ಬೇಡ. ಅವ್ರ ತಾಯಿ ಹೋದಲ್ಲ, ನೀನೇ ಈಗ ಎಮ್ಮೆ ಅಂದಂದ್ರೆ ಆ ಮಕ್ಕಳು ನಾಳೆ ಎಮ್ಮೆ ಅಂದ್ರೆ ಮುಂದ್ಯಾಗ ಹೆಣ್ಮಕ್ಳು ಎಷ್ಟು ಹಸ ಆಕೈತಿ ಇಲ್ರಿ. ಅದು ಹಂಗಾಯ್ತದ ಎಮ್ಮೆ ಐತದ ತಿಳಿಯಂಗಿಲ್ಲ, ಎಮ್ಮೆನ ಅನ್ಲಿ ಅಂತಂದ. ಹಂಗನ ಬರ್ತದೆ ಬುದ್ಧಿ ಹೇಳಿದ್ವಿ ಅಥವಾ ಹಂಗೆ ಅನ್ಬೇಕತ್ತ. ಅಂದ್ರೆ ಈಗ ಹೇಳಿ ನೋಡೋಣ, ಇಂಗ್ಲೀಷ್ ಶಬ್ದಗಳು ಮಮ್ಮಿ ಅಂದರೆ ಏನೂ ಅಲ್ಲ ಅನ್ಸ್ಕೋರಿ ಅಪೇಕ್ಷೆ ಇದ್ದವರು. ಹೆಣವನ್ನು ಹಾಕಿ ಮಿಲ್ಟ್ರಿಯವ್ರು ತರ್ತಿರ್ತಾರೆ. ಮಿಲ್ಟ್ರಿ ಒಳಗೆ ಉದ್ದು ಪೆಟ್ಟಿಗೆ ಇರ್ತಾವೆ, ಪೆಟ್ಟಿಗೆ ತಂದಿರ್ತಾರಲ್ಲ, ಆ ಪೆಟ್ಟಿಗೆ ಮಮ್ಮಿ ಅಂತಾರೆ. ಹೆಣ ಹಾಕು ಪೆಟ್ಟಿಗೆ ಮಮ್ಮಿ ಅಂತಿರ್ತಾರೋ. ನಿಮ್ಗೆ ಯಾರೇ ಹೆಣ ಹಾಕು ಪೆಟ್ಟಿಗೆ ಅಂತ ಕರೆಸ್ಕೊಳಕ್ಕೆ ಅನಿಸಿದ ಅನ್ಸ್ಬೋದು. ಮಮ್ಮಿ ಅಂತ ಕರೀಲಿ ಅವರು. ಹೆಣ ಹಾಕು ಪೆಟ್ಟಿಗೆ ಹೆಣ ಹಾಕು ಪೆಟ್ಟಿಗೆ ಅವು ಅಂದಂಗೆ ಆಗತ್ತೆ. ಮಮ್ಮಿ ಅನ್ನೋ ಶಬ್ದ ಮುಂದೆ ಎಮ್ಮೆ ಅನ್ನೋಕ್ಕೆ 2 ಅಕ್ಷರ ರೀ. ಮಮ್ಮಿ ಅನ್ನೋಕ್ಕೆ 2 ಅಕ್ಷರ, ಎಮ್ಮೆ ಅನ್ನೋಕ್ಕೆ 2 ಅಕ್ಷರ. ಅವ್ನು ಸುಲಭ ಆಗಿಬಿಡ್ತು. ಮಮ್ಮಿ ಅಲ್ಲೋ ಎಮ್ಮೆ ಅನ್ನೋದಕ್ಕೆ ತಂದ. ಅವ್ವ ಅಂದಿದ್ದಂದ್ರೆ ಎಮ್ಮೆ ಅಂತಿದ್ದಾನೆ ಹೇಳ್ರಿ. ತಾಯಿ ಅಂದ್ರೆ ನಾಲ್ಕು ಬರ್ತಿರ್ತಾನೆ ರೀ. ತಾಯಿ ಅಂದ್ರೆ ಬರ್ತೀನಿ, ಮಾತಾ ಅಂದ್ರೆ ಬರ್ತಿರ್ತಾನೆ. ಯಾವಾಗ ಮಮ್ಮಿ ಅನ್ಸ್ಕೊಂಡ್ರು ಎಮ್ಮೆ ಅನ್ನೋ ಶಬ್ದ ಬಂದುಬಿಡ್ತಿಲ್ಲ. ಅದಕ್ಕೆ ಅಷ್ಟಲ್ಲ, ಆ ಚಲೋ ಐತೇನು ಹೆಣ ಹಾಕು ಪೆಟ್ಟಿಗೆ ಅಂತಾರೆ ಮಮ್ಮಿ ಅಂತಾರೆ. ಅದಕ್ಕೆ ದಯವಿಟ್ಟು ಯಾರು ಇಲ್ಲಿ ಬಂದವ್ರು ಹಂಗೆ ಯಾರು ಅನ್ಸ್ಕೊಳಂಗಿಲ್ಲ, ಹುಡುಗರು ಹಂಗೆ ಅನ್ನಂಗಿಲ್ಲ. ಉತ್ತಮ ಸಂಸ್ಕಾರತಕ್ಕಂಥ ಬಳಗತ್ತೆ ನಮ್ಮದು. ಯಾರು ಹಂಗೆ ಅನ್ಲಿಕ್ಕೆ ಹೋಗ್ಬೇಡ್ರಿ ಅನ್ನೋದಿಲ್ಲ. ಇನ್ನು ಯಾರಿಗೆ ಕೇಳಿಸುತ್ತೆ ಎಲ್ಲೆಲ್ಲ ಇರ್ತೀರಿ ಎಲ್ಲರೂ ತಾಯಿ ಅನ್ಸ್ಕೋರಿ, ಅಮ್ಮ ಅನ್ಸ್ಕೋರಿ, ಅವ್ವ ಅನ್ಸ್ಕೋರಿ. ಹೆಣ ಹಾಕು ಪೆಟ್ಟಿಗೆ ಹಾಕಿ ಹೋಗ್ಬೇಡ್ರಿ. ಅದಕ್ಕೆ ಒಳ್ಳೆಯದಾಗಲಿ. ಆದ್ಮೇಲೆ